ದಾವಣಗೆರೆ ಅಖಂಡ ದಾವಣಗೆರೆ ಆದ ನಂತರ ಇದು ಕ್ಷೇತ್ರ ಪುನರ್ವಿಂಗಡಣೆ ಆಯಿತು. ಕ್ಷೇತ್ರ ಪುನರ್ವಿಂಗಡಣೆ ಆದಾಗಿನಿಂದ ಶಾಮನೂರು ಫ್ಯಾಮಿಲಿ ಆ ದಾವಣಗೆರೆ ದಕ್ಷಿಣ ಆಗಿರಬಹುದು, ಉತ್ತರ ಆಗಿರಬಹುದು, ಸಂಪೂರ್ಣ ಹಿಡಿತವನ್ನು ಸಾಧಿಸಿತ್ತು. ಅದು ಶಾಮನೂರು ಶಿವಶಂಕರಪ್ಪ ಅವರು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸತತ 4 ಬಾರಿ ಗೆದ್ದು ಬಂದು ಯಾವ ರೀತಿಯ ಕಂಟ್ರೋಲನ್ನು ಆ ಕ್ಷೇತ್ರದ ಮೇಲೆ ಇಟ್ಕೊಂಡಿದ್ರು. ಈಗ ಅವರ ನಿಧನ ನಂತರ ಶಾಮನೂರು ಶಿವಶಂಕರಪ್ಪ ಅವರು ಕಟ್ಟಿದಂತಹ ಆ ಕೋಟೆಯನ್ನ ಈಗ ಸಮರ್ಥ್ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಕಾಯ್ತಾರ ಅನ್ನುವಂತಹ ಪ್ರಶ್ನೆ ಇದೆ. ಸಮರ್ಥನ ಸೋಲಿಸೋದಕ್ಕೆ ಮುಸ್ಲಿಮರು ಈಗಾಗಲೇ ನಾನಾ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. 20ಕ್ಕೂ ಹೆಚ್ಚು ಮುಸ್ಲಿಂ ಅಭ್ಯರ್ಥಿಗಳೇ ಅಖಾಡದಲ್ಲಿರೋದು. ಆ ಕ್ಷೇತ್ರದಲ್ಲಿ ಹೆಚ್ಚು ಮತಗಳಿರೋದು ಮುಸ್ಲಿಮರದ್ದು. ಈಗ ಏನು ಮಾಡುತ್ತೆ ಶಾಮನೂರು ಫ್ಯಾಮಿಲಿ ಎನ್ನುವಂತಹ ಪ್ರಶ್ನೆ ಇದೆ. ದಾವಣಗೆರೆ ದಕ್ಷಿಣದಲ್ಲಿ 40% ಮುಸ್ಲಿಂ ಮತಗಳಿರೋದು, 40%. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮತಗಳನ್ನು ಗಮನಿಸ್ತಾ ಹೋದರೆ ಪರಿಶಿಷ್ಟ ಜಾತಿಯವರು 14.25%, ಪರಿಶಿಷ್ಟ ಪಂಗಡದವರು 6.58%, 6% ಇದ್ದಾರೆ. ಇನ್ನು ಕುರುಬರು ಇತರ ಹಿಂದುಳಿದ ವರ್ಗಗಳ ಮತಗಳು ಆ ಕ್ಷೇತ್ರದಲ್ಲಿ ನಿರ್ಣಾಯಕ ಆಗುತ್ತೆ. ಈ ಕಡೆ ಮುಸ್ಲಿಮರ ಬಂಡಾಯಕ್ಕೆ ಸೂಕ್ತ ನಾಯಕತ್ವ ಅನ್ನುವಂಥದ್ದೇ ಇಲ್ಲ. ನಿರ್ಣಾಯಕ ಮತಗಳು ಕುರುಬರದ್ದು ಅಂತ ಆದರೆ, ಹಿಂದುಳಿದ ವರ್ಗಗಳದ್ದು ಅಂತ ಆದರೆ, ನಿನ್ನೆ ನಾವು ಹೇಳ್ತಾ ಇದ್ವಿ ಅಹಿಂದ ಅತಂತ್ರವಾಯಿತಾ ಅಂತ ಹೇಳಿ. ಕಾರಣ ಕುರುಬ ನಾಯಕರುಗಳೇ ರಾತ್ರೋರಾತ್ರಿ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಯನ್ನ ಸೇರ್ಪಡೆ ಆಗ್ತಾ ಇದ್ದಾರೆ. ಅಹಿಂದದಲ್ಲಿ ಗುರುತಿಸಿಕೊಂಡಿದ್ದಂಥ ನಾಯಕರು ಒಬ್ಬೊಬ್ಬರೇ ಬಿಜೆಪಿಯತ್ತ ಮುಖ ಮಾಡ್ತಾ ಇದ್ದಾರೆ. ಸೊ ಈ ಮತಗಳು ಅಲ್ಲಿ ನಿರ್ಣಾಯಕ ಆದರೆ ಈ ಮತಗಳು ಎಷ್ಟರ ಮಟ್ಟಿಗೆ ಸಮರ್ಥಗೆ ಬರುತ್ತೆ ಅನ್ನುವಂಥ ಸಂಶಯ ಇದೆ. ಈ ಕಡೆ ಮುಸ್ಲಿಮರ ವಿಚಾರಕ್ಕೆ ಬಂದರೆ, ಇವರ ಬಂಡಾಯದ ವಿಚಾರಕ್ಕೆ ಬಂದರೆ ಸೂಕ್ತ ನಾಯಕತ್ವ ಅನ್ನುವಂಥದ್ದಿಲ್ಲ. 20 ಜನ ಅಭ್ಯರ್ಥಿಗಳು, 20 ದಾರಿಗಳು, ಒಬ್ಬರಲ್ಲೂ ಒಮ್ಮತ ಇಲ್ವಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕಣದಲ್ಲಿ SDPI, ಜನಹಿತ್ ಪಾರ್ಟಿ ಸೇರಿ 22 ಮುಸ್ಲಿಂ ಅಭ್ಯರ್ಥಿಗಳಿದ್ದಾರೆ, ಇನ್ಕ್ಲೂಡಿಂಗ್ ಸಾದಿಕ್ ಪೈಲ್ವಾನ್. ಈಗ ಈ ಸ್ಥಳೀಯ ಮುಸ್ಲಿಮರಲ್ಲೂ ಕೂಡ 2 ಭಾಗಗಳಿದೆ. ಇವರಲ್ಲೂ ಒಮ್ಮತ ಇಲ್ಲ. ಒಂದು ಗುಂಪು ಶಾಮನೂರು ಪರವಾಗಿ ಇದ್ದರೆ ಮತ್ತೊಂದು ಕಟ್ಟರ್ ಶಾಮನೂರು ವಿರೋಧ. ಶಾಮನೂರು ಸಮರ್ಥನ ಸೋಲಿಸಲೇಬೇಕು ಅಂತ ಪಣ ತೊಟ್ಟಿರುವ ಮತ್ತೊಂದು ಮುಸ್ಲಿಮರ ಗುಂಪು. ಬಂಡಾಯ ಗಟ್ಟಿಯಾದರೆ ತಕ್ಕ ಮಟ್ಟಿನ ಮತಗಳ ವಿಭಜನೆ ಆಗತ್ತೆ. 20 ಜನ ಅಭ್ಯರ್ಥಿಗಳು ಮತಗಳನ್ನು ತಗೊಂಡ್ರು ಅಂತ ಅನ್ಕೊಳ್ಳಿ. ಈ ಮತ ವಿಭಜನೆಯಿಂದ ಯಾವ ಪರಿಣಾಮವೂ ಕೂಡ ಬೀರದು. ಅಂದರೆ ಯಾರಿಗೂ ಕೂಡ ಅಂತ ಲಾಭ ಆಗಲ್ಲ. ಬಿಜೆಪಿಯ ಗುಂಪುಗಾರಿಕೆ ಎನ್ನುವಂಥದ್ದು ಕಾಂಗ್ರೆಸ್ ಅಭ್ಯರ್ಥಿಗೆ ಅನುಕೂಲ ಮಾಡಿಕೊಡುತ್ತೆ. ಪರಿಸ್ಥಿತಿಯ ಲಾಭ ಪಡೆಯುವಲ್ಲಿ SDPI ವಿಫಲವಾಗಿದೆ. ದಾವಣಗೆರೆ ದಕ್ಷಿಣದಲ್ಲಿ SDPIನ ಪ್ರಭಾವವೇ ಇಲ್ಲ. ನೀವು ಯಾರ ಜೊತೆ ಸೇರಿಕೊಂಡ್ರೆ ಏನು, AIMIM ಜೊತೆ ಸೇರಿಕೊಂಡು SDPIನ ಕ್ಯಾಂಡಿಡೇಟ್ ಹಾಕ್ತೀವಿ ಅಂತ ಘೋಷಣೆ ಮಾಡಿದ್ರಿ. ಆದರೆ SDPIನ ಪ್ರಭಾವವೇ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇಲ್ಲ. 22 ಮುಸ್ಲಿಂ ಅಭ್ಯರ್ಥಿಗಳು 20 ದಾರಿಯನ್ನ ಮಾಡ್ಕೊಂಡಿದ್ದಾರೆ ಅಂತ ಆರಂಭದಲ್ಲಿ ಹೇಳ್ತಾ ಇದ್ನಲ್ಲ, ಅದಕ್ಕೆ ಇದೇ ಕಾರಣ. ಇವರೆಲ್ಲರ ಒಕ್ಕೋರಲ ಉದ್ದೇಶ ಏನು, ಸಮರ್ಥ್ಗೆ ಟಕ್ಕರ್ ಕೊಡಬೇಕು ಅಂತ. ಆದರೆ ಈ 20 ಜನರಲ್ಲಿ ಒಮ್ಮತ ಅನ್ನುವಂಥದ್ದಿಲ್ಲ ಅಂದಾಗ ಇವರು ಮತಗಳನ್ನು ಹೇಗೆ ಸೆಳೆಯುತ್ತಾರೆ ಮುಸ್ಲಿಂ ಕಮ್ಯುನಿಟಿಯಿಂದ? ಕೊಡಗು ಜಿಲ್ಲೆಯಿಂದ ಅಫ್ಸರ್ ಕೊಡ್ಲಿಪೇಟೆ ಬಂದಿದ್ದಾರೆ ಸ್ಪರ್ಧೆ ಮಾಡೋದಕ್ಕೆ. ಸೇರಿದಂತೆ 20 ಮುಸ್ಲಿಂ ಕ್ಯಾಂಡಿಡೇಟ್ಸ್ ಆ ದಾವಣಗೆರೆ ದಕ್ಷಿಣ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದ್ದಾರೆ. ಇವರು ಸಮರ್ಥನ ಕೆಡುವಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಒಂದಾದರೆ, ಸಮರ್ಥ್ ಇವರೆಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಸೈಲೆಂಟ್ ಮಾಡಿಬಿಡ್ತಾರ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನೇ ದಾವಣಗೆರೆ ಅಖಂಡ ದಾವಣಗೆರೆ ಆದ ನಂತರ ಇದು ಕ್ಷೇತ್ರ ಪುನರ್ವಿಂಗಡಣೆ ಆಯಿತು. ಕ್ಷೇತ್ರ ಪುನರ್ವಿಂಗಡಣೆ ಆದಾಗಿನಿಂದ ಶಾಮನೂರು ಫ್ಯಾಮಿಲಿ ಆ ದಾವಣಗೆರೆ ದಕ್ಷಿಣ ಆಗಿರಬಹುದು, ಉತ್ತರ ಆಗಿರಬಹುದು, ಸಂಪೂರ್ಣ ಹಿಡಿತವನ್ನು ಸಾಧಿಸಿತ್ತು. ಅದು ಶಾಮನೂರು ಶಿವಶಂಕರಪ್ಪ ಅವರು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸತತ 4 ಬಾರಿ ಗೆದ್ದು ಬಂದು ಯಾವ ರೀತಿಯ ಕಂಟ್ರೋಲನ್ನು ಆ ಕ್ಷೇತ್ರದ ಮೇಲೆ ಇಟ್ಕೊಂಡಿದ್ರು. ಈಗ ಅವರ ನಿಧನ ನಂತರ ಶಾಮನೂರು ಶಿವಶಂಕರಪ್ಪ ಅವರು ಕಟ್ಟಿದಂತಹ ಆ ಕೋಟೆಯನ್ನ ಈಗ ಸಮರ್ಥ್ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಕಾಯ್ತಾರ ಅನ್ನುವಂತಹ ಪ್ರಶ್ನೆ ಇದೆ. ಸಮರ್ಥನ ಸೋಲಿಸೋದಕ್ಕೆ ಮುಸ್ಲಿಮರು ಈಗಾಗಲೇ ನಾನಾ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ.
20ಕ್ಕೂ ಹೆಚ್ಚು ಮುಸ್ಲಿಂ ಅಭ್ಯರ್ಥಿಗಳೇ ಅಖಾಡದಲ್ಲಿರೋದು. ಆ ಕ್ಷೇತ್ರದಲ್ಲಿ ಹೆಚ್ಚು ಮತಗಳಿರೋದು ಮುಸ್ಲಿಮರದ್ದು. ಈಗ ಏನು ಮಾಡುತ್ತೆ ಶಾಮನೂರು ಫ್ಯಾಮಿಲಿ ಎನ್ನುವಂತಹ ಪ್ರಶ್ನೆ ಇದೆ. ದಾವಣಗೆರೆ ದಕ್ಷಿಣದಲ್ಲಿ 40% ಮುಸ್ಲಿಂ ಮತಗಳಿರೋದು, 40%. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮತಗಳನ್ನು ಗಮನಿಸ್ತಾ ಹೋದರೆ ಪರಿಶಿಷ್ಟ ಜಾತಿಯವರು 14.25%, ಪರಿಶಿಷ್ಟ ಪಂಗಡದವರು 6.58%, 6% ಇದ್ದಾರೆ. ಇನ್ನು ಕುರುಬರು ಇತರ ಹಿಂದುಳಿದ ವರ್ಗಗಳ ಮತಗಳು ಆ ಕ್ಷೇತ್ರದಲ್ಲಿ ನಿರ್ಣಾಯಕ ಆಗುತ್ತೆ. ಈ ಕಡೆ ಮುಸ್ಲಿಮರ ಬಂಡಾಯಕ್ಕೆ ಸೂಕ್ತ ನಾಯಕತ್ವ ಅನ್ನುವಂಥದ್ದೇ ಇಲ್ಲ. ನಿರ್ಣಾಯಕ ಮತಗಳು ಕುರುಬರದ್ದು ಅಂತ ಆದರೆ, ಹಿಂದುಳಿದ ವರ್ಗಗಳದ್ದು ಅಂತ ಆದರೆ, ನಿನ್ನೆ ನಾವು ಹೇಳ್ತಾ ಇದ್ವಿ ಅಹಿಂದ ಅತಂತ್ರವಾಯಿತಾ ಅಂತ ಹೇಳಿ. ಕಾರಣ ಕುರುಬ ನಾಯಕರುಗಳೇ ರಾತ್ರೋರಾತ್ರಿ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಯನ್ನ ಸೇರ್ಪಡೆ ಆಗ್ತಾ ಇದ್ದಾರೆ. ಅಹಿಂದದಲ್ಲಿ ಗುರುತಿಸಿಕೊಂಡಿದ್ದಂಥ ನಾಯಕರು ಒಬ್ಬೊಬ್ಬರೇ ಬಿಜೆಪಿಯತ್ತ ಮುಖ ಮಾಡ್ತಾ ಇದ್ದಾರೆ. ಸೊ ಈ ಮತಗಳು ಅಲ್ಲಿ ನಿರ್ಣಾಯಕ ಆದರೆ ಈ ಮತಗಳು ಎಷ್ಟರ ಮಟ್ಟಿಗೆ ಸಮರ್ಥಗೆ ಬರುತ್ತೆ ಅನ್ನುವಂಥ ಸಂಶಯ ಇದೆ. ಈ ಕಡೆ ಮುಸ್ಲಿಮರ ವಿಚಾರಕ್ಕೆ ಬಂದರೆ, ಇವರ ಬಂಡಾಯದ ವಿಚಾರಕ್ಕೆ ಬಂದರೆ ಸೂಕ್ತ ನಾಯಕತ್ವ ಅನ್ನುವಂಥದ್ದು ಇಲ್ಲ. 20 ಜನ ಅಭ್ಯರ್ಥಿಗಳು, 20 ದಾರಿಗಳು, ಒಬ್ಬರಲ್ಲೂ ಒಮ್ಮತ ಇಲ್ವಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕಣದಲ್ಲಿ SDPI, ಜನಹಿತ್ ಪಾರ್ಟಿ ಸೇರಿ 22 ಮುಸ್ಲಿಂ ಅಭ್ಯರ್ಥಿಗಳಿದ್ದಾರೆ, ಇನ್ಕ್ಲೂಡಿಂಗ್ ಸಾದಿಕ್ ಪೈಲ್ವಾನ್. ಈಗ ಈ ಸ್ಥಳೀಯ ಮುಸ್ಲಿಮರಲ್ಲೂ ಕೂಡ 2 ಭಾಗಗಳಿದೆ. ಇವರಲ್ಲೂ ಒಮ್ಮತ ಇಲ್ಲ. ಒಂದು ಗುಂಪು ಶಾಮನೂರು ಪರವಾಗಿ ಇದ್ದರೆ ಮತ್ತೊಂದು ಕಟ್ಟರ್ ಶಾಮನೂರು ವಿರೋಧ. ಶಾಮನೂರು ಸಮರ್ಥನ ಸೋಲಿಸಲೇಬೇಕು ಅಂತ ಪಣ ತೊಟ್ಟಿರುವ ಮತ್ತೊಂದು ಮುಸ್ಲಿಮರ ಗುಂಪು. ಬಂಡಾಯ ಗಟ್ಟಿಯಾದರೆ ತಕ್ಕ ಮಟ್ಟಿನ ಮತಗಳ ವಿಭಜನೆ ಆಗತ್ತೆ. 20 ಜನ ಅಭ್ಯರ್ಥಿಗಳು ಮತಗಳನ್ನು ತಗೊಂಡ್ರು ಅಂತ ಅನ್ಕೊಳ್ಳಿ. ಈ ಮತ ವಿಭಜನೆಯಿಂದ ಯಾವ ಪರಿಣಾಮವೂ ಕೂಡ ಬೀರದು. ಅಂದರೆ ಯಾರಿಗೂ ಕೂಡ ಅಂತ ಲಾಭ ಆಗಲ್ಲ. ಬಿಜೆಪಿಯ ಗುಂಪುಗಾರಿಕೆ ಎನ್ನುವಂಥದ್ದು ಕಾಂಗ್ರೆಸ್ ಅಭ್ಯರ್ಥಿಗೆ ಅನುಕೂಲ ಮಾಡಿಕೊಡುತ್ತೆ. ಪರಿಸ್ಥಿತಿಯ ಲಾಭ ಪಡೆಯುವಲ್ಲಿ SDPI ವಿಫಲವಾಗಿದೆ. ದಾವಣಗೆರೆ ದಕ್ಷಿಣದಲ್ಲಿ SDPIನ ಪ್ರಭಾವವೇ ಇಲ್ಲ. ನೀವು ಯಾರ ಜೊತೆ ಸೇರಿಕೊಂಡ್ರೆ ಏನು, AIMIM ಜೊತೆ ಸೇರಿಕೊಂಡು SDPIನ ಕ್ಯಾಂಡಿಡೇಟ್ ಹಾಕ್ತೀವಿ ಅಂತ ಘೋಷಣೆ ಮಾಡಿದ್ರಿ. ಆದರೆ SDPIನ ಪ್ರಭಾವವೇ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇಲ್ಲ. 22 ಮುಸ್ಲಿಂ ಅಭ್ಯರ್ಥಿಗಳು 20 ದಾರಿಯನ್ನ ಮಾಡ್ಕೊಂಡಿದ್ದಾರೆ ಅಂತ ಆರಂಭದಲ್ಲಿ ಹೇಳ್ತಾ ಇದ್ನಲ್ಲ, ಅದಕ್ಕೆ ಇದೇ ಕಾರಣ. ಇವರೆಲ್ಲರ ಒಕ್ಕೋರಲ ಉದ್ದೇಶ ಏನು, ಸಮರ್ಥ್ಗೆ ಟಕ್ಕರ್ ಕೊಡಬೇಕು ಅಂತ. ಆದರೆ ಈ 20 ಜನರಲ್ಲಿ ಒಮ್ಮತ ಅನ್ನುವಂಥದ್ದಿಲ್ಲ ಅಂದಾಗ ಇವರು ಮತಗಳನ್ನು ಹೇಗೆ ಸೆಳೆಯುತ್ತಾರೆ ಮುಸ್ಲಿಂ ಕಮ್ಯುನಿಟಿಯಿಂದ? ಕೊಡಗು ಜಿಲ್ಲೆಯಿಂದ ಅಫ್ಸರ್ ಕೊಡ್ಲಿಪೇಟೆ ಬಂದಿದ್ದಾರೆ ಸ್ಪರ್ಧೆ ಮಾಡೋದಕ್ಕೆ. ಸೇರಿದಂತೆ 20 ಮುಸ್ಲಿಂ ಕ್ಯಾಂಡಿಡೇಟ್ಸ್ ಆ ದಾವಣಗೆರೆ ದಕ್ಷಿಣ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದ್ದಾರೆ. ಇವರು ಸಮರ್ಥನ ಕೆಡುವಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ಸು